ಈಗ ಬಜೆಟ್ ಬಗ್ಗೆ ಎಲ್ಲ ಸೇರಿಸ್ಬಿಟ್ಟು ಒಟ್ಟಾರೆಯಾಗಿ ನಮಗೆ ಹೇಳ್ತೀನಿ. ಸಿದ್ದರಾಮಯ್ಯ ಸಾಹೇಬರು 17 ಬಜೆಟನ್ನು ಮಂಡಿಸಿದ್ದೀನಿ ಅಂತ ಹೇಳ್ತಾರೆ. ಇವರು ಬಜೆಟನ್ನು ಮಂಡಿಸಿದ್ರು ಅಥವಾ ಬರ್ಕೊಟ್ಟಿದ್ದನ್ನು ಓದಿರೋ? 17 ಸಾರಿ ಓದಿರೋ 17 ಬಜೆಟನ್ನು ಮಂಡಿಸಿದ್ರೆ ನಮಗೆ ಆಶ್ಚರ್ಯ ಆಗ್ತಿದೆ ಅಥವಾ ಅನುಮಾನನೂ ಕಾಡ್ತಾ ಇದೆ ನಮಗೆ. ಯಾಕೆಂದರೆ ಬರ್ಕೊಟ್ಟಿರೋದು ಓದಿದರೆ ಅನ್ನೋದು ನಮಗೆ ನಮ್ಮ ಅನುಭವಕ್ಕೆ ಬರ್ತಾ ಇರೋಂಥದ್ದು. ಇವರು ಮಂಡಿಸಿದರೆ ಇವರು ಬಜೆಟ್ಗಳು 17 ಬಜೆಟ್ಗಳಲ್ಲಿ ಏನೇನು ಮಂಡಿಸಿದರೆ ಅದರಲ್ಲಿ ಇವರನ್ನು ನೆನಪು ಮಾಡಿಕೊಳ್ಳುವಂತಹ, ಇವರ ರಾಜಕೀಯ ಅವಧಿ ಮುಗಿದಾದ ನಂತರನೂ ಕೂಡ ಜನ ಇವರನ್ನು ಆರಾಧಿಸುವಂತಹ ಒಂದೇ ಒಂದು ಕೆಲಸವನ್ನು ದಯವಿಟ್ಟು ಹೇಳಿಬಿಡಿ ಸರ್. ಸಿದ್ದರಾಮಯ್ಯ ಸಾಹೇಬ್ರೆ ಏನು ಮಾಡಿದ್ರು ಹೇಳಿ. ಯಾವ ಕೆಲಸನಾದರೂ ಮೈಸೂರಿಗೆ ಮಾಡಿದಾರ? ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ಮುಖ್ಯಮಂತ್ರಿ ಆದ ಕೂಡಲೇ ಶಿವಮೊಗ್ಗದಂತಹ ಒಂದು ಅಭಿವೃದ್ಧಿಯೇ ಹೊಂದದೇ ಇದ್ದಂತಹ ಜಿಲ್ಲಾ ಕೇಂದ್ರವನ್ನು 3 ವರ್ಷಗಳಲ್ಲಿ ಬದಲಾವಣೆಯನ್ನು ಮಾಡಿದರು. ಅದರ ಚಿತ್ರಣವನ್ನು ಬದಲಾಯಿಸಿದರು. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟು ಕರ್ನಾಟಕದಲ್ಲೇ ಬಿಗ್ಗೆಸ್ಟ್ ಅಥವಾ ಲಾಂಗೆಸ್ಟ್ ರನ್ವೇ ಇರುವಂಥ ಏರ್ಪೋರ್ಟನ್ನು ಮಾಡಿದರು. ಸರ್, ಯಡಿಯೂರಪ್ಪನವ್ರನ್ನ ಜನ ತರಂದ್ರು ಮುಂದಿನ ತಲೆತಲಾಂತರದವರು ಕೂಡ, ಮುಂದಿನ ತಲೆಮಾರಿನವರು ಕೂಡ ನೆನಪು ಮಾಡಿಕೊಳ್ಳುವಂಥ ಕೆಲಸ ಮಾಡಿದರು. ನೀವೇನು ಸಾರ್ ಮಾಡಿದ್ರಿ? 17 ಸಾರಿ ಓದಿದ್ದೇ ಬಂತು. ಓದಿದ್ರಿ 17 ಸಲ ಓದಿ ನೀವು ರೆಕಾರ್ಡ್ ಮಾಡಿದ್ರಿ. ನಿಮ್ಮ ಇವರು ಬಜೆಟದ ಬಗ್ಗೆ ಹೇಳಬೇಕು ಅಂದರೆ 2013-14 ಮೊದಲನೇ ಬಜೆಟ್ ಕೊಟ್ಟಿದ್ರಲ್ವಾ, ಆ ಬಜೆಟಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಹಾಗೂ ಕೊಡಗನ್ನು ಸೇರಿ ಒಂದು ಟೂರಿಸಮ್ ಸರ್ಕ್ಯೂಟ್ ಮಾಡ್ತೀವಿ ಅಂದರು. ಮಾಡಿದಾರಾ? ನಾನು ಮಾಧ್ಯಮಗಳಿಗೆ ಕೇಳ್ತೀನಿ, ಮಾಡಿದಾರಾ? 2013-14ರಲ್ಲಿ 2017-18ರಲ್ಲಿ ಇಮ್ಮಾವು ಹತ್ರ 100 ಎಕರೆ ಭೂಮಿಯಲ್ಲಿ ಫಿಲ್ಮ್ ಸಿಟಿ ಮಾಡ್ತೀನಿ ಅಂದರು. 2017-18 ಆಮೇಲೆ 5 ವರ್ಷ ಜನ ಇವರಿಗೆ ಇಲ್ಲಿ ರಜೆ ಕೊಟ್ಬಿಟ್ರು. ಇಲ್ಲಿಂದ ಚಾಮುಂಡೇಶ್ವರಿಯಿಂದಲೇ ಸಾಕು, ಬರೀ ಸುಳ್ಳು ಹೇಳೋದು ನೀವು ಅಂತ ಕಳಿಸಿದರು. ಆ ಬಾದಾಮಿಯವರೇನೋ ಇವ್ರನ್ನ ಕೈ ಹಿಡಿದ್ರು, ವಾಪಸ್ಸು ಹೊರನಾಕ್ ಬಂದಿದ್ದಾರೆ. ಆಯ್ತು, 2023ರಲ್ಲಿ ಮತ್ತೆ ಮಧ್ಯಂತರ ಬಜೆಟನ್ನು ಮಂಡಿಸಿರೋ, ಇಮ್ಮಾವು ಬಗ್ಗೆ ಮಾತಾಡಿರೋ. ಆಯಿತಾ? 24-25 ಬಜೆಟ್ ಆಯಿತು, 25-26 ಬಜೆಟ್ ಆಯಿತು, ಈಗ 26-27ನೇ ಬಜೆಟನ್ನು ಮಂಡಿಸಿದ್ದಾರೆ. ಅಲ್ಲ ರೀ, 17-18ರಿಂದ ಸತತವಾಗಿ 4 ಬಜೆಟಲ್ಲಿ ಇಮ್ಮಾವು ಫಿಲ್ಮ್ ಸಿಟಿ ಬಗ್ಗೆನೇ ಮಾತಾಡ್ತಿದ್ದಾರೆ. ಇದೊಂಥರ ಹೆಂಗಾಗಿದೆ ಅಂತಂದರೆ, ನಮ್ಮ ಸೀರಿಯಲ್ಗಳು ಬರ್ತಾವಲ್ಲ, ಮೆಗಾ ಸೀರಿಯಲ್ಗಳು, ಎಪಿಸೋಡ್ ಮೇಲೆ ಎಪಿಸೋಡ್ ಬರ್ತಿರ್ತವೆ, ಸೇಮ್ ಸ್ಟೋರಿ ಮಾತ್ರ ಸೇಮು, ಘೋಷಣೆ ಮಾತ್ರ ಆಗ್ತಾನೆ ಇದೆ. ಆದರೆ ಕಾರ್ಯಗತ ಏನಾರು ಆಗ್ತಾಯಿದೆಯಾ? ಏನೂ ಆಗ್ತಾಯಿಲ್ಲ. ಏನು ಕಾಂಟ್ರಿಬ್ಯೂಷನ್ ಹೇಳಿ ಅವ್ರದ್ದು? ಸಿದ್ದರಾಮಯ್ಯನವ್ರನ್ನ ಇನ್ನು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಇನ್ನೊಂದು ತಿಂಗಳು ಇರ್ತಾರೋ, 15 ದಿನ ಇರ್ತಾರೋ, ಅಥವಾ ಇನ್ನೇನೋ ಗುದ್ದಾಡ್ಕೊಂಡು ಉಳಿದಿದ್ದ ಟರ್ಮೂ ಕಂಪ್ಲೀಟ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನೀವ್ರನ್ನ ನೆನಪು ಮಾಡಿಕೊಳ್ಳುವಂಥ ಒಂದೇ ಒಂದು ಯೋಜನೆ ಹೇಳಿ ಸರ್. ಏನಾರು ಇದೆಯಾ ಸರ್? ನಮ್ಮ ಯಡಿಯೂರಪ್ಪ ಸಾಹೇಬ್ರ ಥರ ನೀವು ಮಾಡಿದಂಥ ಒಂದು ಘನ ಕಾರ್ಯ ಹೇಳಿ. ಯಡಿಯೂರಪ್ಪ ಸಾಹೇಬ್ರು ಇದೆ, ಮೈಸೂರು ಪಾಲಿಕೆಗೆ 100 ಕೋಟಿ ಕೊಟ್ಟಿದ್ದರು, 100 ಕೋಟಿ ರೂಪಾಯಿನ ಕೊಟ್ಟಿದ್ದರು. ಮಹಾನಗರ ಪಾಲಿಕೆಗೆ ಜೊತೆಗೆ ನಗರ ಪಾಲಿಕೆಗಳಿಗೆ ಹಾಗೆ ನಮ್ಮ ನಗರ ಸಭೆಗಳಿಗೆ ಅಲ್ಲಿಗೆ 25 ಲಕ್ಷದಂಗೆ ಕೊಟ್ಟಿದ್ರು. ಸರ್, ನೀವೇನು ಕೊಟ್ಟಿದ್ದೀರಿ ಸರ್? ಏನೂ ಕೊಟ್ಟಿಲ್ಲ. ಮೈಸೂರಿನಲ್ಲಿ ಇವತ್ತು ನೀವು ಜಯದೇವ ಮಾಡಿದ್ವಿ, ಜಯದೇವ ಮಾಡಿ ಸರ್. ಜಯದೇವವನ್ನು ಮೈಸೂರಿಗೆ ಕೊಟ್ಟಿದ್ದು ಯಡಿಯೂರಪ್ಪ ಸಾಹೇಬರು. ರಾಮದಾಸ್ ಅವರು ಅವಾಗ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅದಾದ ನಂತರ KRS ರೋಡ್ನಲ್ಲಿ ಅದನ್ನು ಹೊಸ ಕಟ್ಟಡ ಕಟ್ಟೋದಕ್ಕೆ ಜಾಗ ಗುರುತು ಮಾಡಿದ್ದು ಶಂಕರಲಿಂಗೇಗೌಡರು. ಅದಾದ ನಂತರ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ವಾಸಣ್ಣ ಇದ್ರಲ್ಲ, MLA ವಾಸಣ್ಣ ಅವರ ಒತ್ತಾಸೆಯಿಂದಾಗಿ ನೀವು 180 ಕೋಟಿ ಕೊಟ್ಟರೆ, ಅದಕ್ಕೆ ಉಳಿದ ದುಡ್ಡನ್ನು 200 ಚಿಲ್ಲರೆ ಕೋಟಿನ ಹಾಕಿದ್ದು ಜಯದೇವ ಟ್ರಸ್ಟಿಂದ ಡಾಕ್ಟರ್ ಮಂಜುನಾಥ್ ಅವರು ಹಾಕಿ ಕಟ್ಟಿಸಿದ್ದು. ಸರ್, ನಿಮ್ಮ ಕಾಂಟ್ರಿಬ್ಯೂಷನ್ ಎಲ್ಲಿ ಬಂತು ಸರ್? ಆಯಿತು, ಇವತ್ತು ಕಿದ್ವಾಯಿ ಆಸ್ಪತ್ರೆ ನಮ್ಮದು ಸರ್, ಅದು ನಮ್ಮ ಕಾಂಟ್ರಿಬ್ಯೂಷನ್ನು. ನಮ್ಮ ಯಡಿಯೂರಪ್ಪ ಸಾಹೇಬರು ಘೋಷಣೆ ಮಾಡಿದ್ದು, ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು 50 ಕೋಟಿ ಕೊಟ್ಟಿರೋದು, ನಿಮ್ದಲ್ಲ ಅದು. ನಿಮ್ದೇನಿದೆ? KR ಹಾಸ್ಪಿಟಲ್ಗೆ 89.5 ಕೋಟಿ ನವೀಕರಣ ಮಾಡೋದಕ್ಕೆ ನೀವು ಫಸ್ಟ್ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದಿದ್ರು. ಆ ರಿವ್ಯೂ ಸಭೆನ ನಾನು ಭಾಗಿಯಾಗಿದ್ದೆ. ಆ 89 ಕೋಟಿ ಕೊಡಲಿಲ್ಲ ನೀವು. ಅದನ್ನು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದು. ನಿಮ್ದೇನಿದೆ ಸರ್ ಇಲ್ಲಿ? ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ? ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಲು KRS ರೋಡ್ನಲ್ಲಿ ಆಯಿತು, ಎಕ್ವಿಪ್ಮೆಂಟ್ಸೇ ಕೊಡಲಿಲ್ಲ ಸರ್, ಖಾಲಿ ಬಿಲ್ಡಿಂಗು ಅದು. ಇವಾಗ ಅದನ್ನು ಕೋವಿಡ್ ಟೈಮ್ ಒಳಗಡೆ ನಾವು ಅದನ್ನು ಇನಾಗ್ರೇಟ್ ಮಾಡಿದ್ದು, ಅದಕ್ಕೊಂದಷ್ಟು ಎಕ್ವಿಪ್ಮೆಂಟ್ ಕೊಡಿಸಿದ್ದು. ನೀವೇನು ಮಾಡಿದ್ರಿ ಸರ್ ಇಲ್ಲಿವರೆಗೂ? ಮೈಸೂರಲ್ಲಿ ಸಿದ್ದರಾಮಯ್ಯನವ್ರನ್ನ ಹೆಸರು ಹೇಳೋದನ್ನ
ಮುಂದಿನ ತಲೆಮಾರು ಹೇಳುವಂತಹ ಯಾವ ಕೆಲಸ ಇದೆ ಹೇಳಿ ಸರ್. ಏರ್ಪೋರ್ಟು 319 ಕೋಟಿ ನಾನು ತಂದಿರೋದು ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ತೊಗೊಂಬಂದಿದ್ದೀನಿ ಸರ್. ಈಗ ಯಾವುದೋ IT ಸಿಟಿ ಮಾಡ್ತೀನಿ ಅಂತ ಹೇಳ್ತೀರಿ ಸರ್. 2022-23 ನಾವು ಕೋಚ್ನಲ್ಲಿ 200 ಎಕರೆ ಜಾಗ ಗುರುತು ಮಾಡಿಸಿ L&T ಅವ್ರ ಹತ್ರ DPR ಮಾಡಿಸಿ ಕೇನ್ಸ್ ಟೆಕ್ನಾಲಜಿ ಅವ್ರ ಹತ್ರ ಸೆಮಿ ಕಂಡಕ್ಟರ್ ಯೂನಿಟ್ ತರೋದಕ್ಕೆ ನಾವು ಹೊರಟವರು. ನಿಮ್ಮ ಸರ್ಕಾರ ಬಂದಾಗ ನೀವು ಪ್ರಿಯಾಂಕ್ ಖರ್ಗೆ ಎಲ್ಲ ಹೋಗ್ಬಿಟ್ಟು ಸಂಜೀವ್ ಗುಪ್ತಾ ಹತ್ರ ಫೋಟೋ ತೆಗೆಸಿದ್ರಿ ಹಿಂಗೆ ಆ ಕೇನ್ಸ್ ಟೆಕ್ನಾಲಜಿ ಓನರ್ನ ಕರೆಸ್ಕೊಂಡು. ಕೇನ್ಸ್ ಟೆಕ್ನಾಲಜಿ ಬಂತ ಸರ್, ಅದು ಮಾಡಿದರೆ ನೀವು IT ಸಿಟಿ ಮಾಡೋದೇನು, ಒಂದು ಸೆಮಿ ಕಂಡಕ್ಟರ್ ಯೂನಿಟ್ ಬಂತು ಅಂತಂದರೆ ಎಲ್ಲ ಸಾಫ್ಟ್ವೇರಿಗೆ ಸಂಬಂಧಪಟ್ಟ ಎಲ್ಲ ಉದ್ಯಮಗಳು ತಾವಾಗೇ ಬರೋದು ಸರ್. ಮಾಡಿದ್ರ ಸರ್ ನೀವು? ನಮ್ಮ ಕರ್ನಾಟಕನ ಬಿಟ್ಟು ಹೋದ್ರು ಅವರು. ನಿಮಗೆ ನಿಜವಾಗ್ಲೂ ಉದ್ದೇಶ ಶುದ್ಧಿ ಇದ್ದರೆ, ನಿಮಗೆ ಮೈಸೂರು ಅಭಿವೃದ್ಧಿ ಆಗಬೇಕು ಅನ್ನೋ ಭಾವನೆ ಇತ್ತು ಅಂದಿದ್ರೆ ಆ ಕೇನ್ಸ್ ಟೆಕ್ನಾಲಜಿ ಸೆಮಿ ಕಂಡಕ್ಟರ್ ಯೂನಿಟನ್ನು ನೀವು ಇಲ್ಲಿ ತರ್ತಾಯಿದ್ರಿ. ಅದು ಮಾಡಲೇ ಇಲ್ಲ ನೀವು. ಈಗ ಬಂದು IT ಸಿಟಿ ಮಾಡ್ತೀನಿ